ಪೂರಿ ಮತ್ತು ಆಲೂಗಡ್ಡೆ ಪಲ್ಯ. ದೇವಸ್ಥಾನ ಈಗ ಮಹಾಬಲೇಶ್ವರ ಟೆಂಪಲ್, ಮಹಾಗಣಪತಿ ಟೆಂಪಲ್ ಹೋಗ್ಬಿಟ್ಟು ಟ್ರಕ್ಕಿಂಗ್ ಹೋಗೋದ. ಟ್ರಕ್ಕಿಂಗ್ ಗಾಡಿ ಬಂದೈತಲ್ಲ ಒಂದು ಫೋಟೋ ಹೊಡಿದಂತೆ ಮೂರ್ಕಿಯಲ್ಲಿ ಮಾಡಿದ್ದೆ ಅಲ್ಲೇ ಮೇಲೆ ರೂಮಲ್ಲಿ ಐತೆ. ಫೋಟೋ ಹೊಡಿದಂತೆ ನೀವೆಲ್ಲ ಓಡ್ಬಿಟ್ರೆ ನಿಮ್ಗೆಲ್ಲ ಪಾದ ಎಲ್ಲ ಸರಿ ಬಿಡು ಅಣ್ಣ. ಎಲ್ಲ ಗಾಡಿದು ಟೈರ್ಸ್ ಕಂಡೀಷನ್ ಸರಿ ಇದೆಯಲ್ಲ ಅಣ್ಣ? ಹಾಂ ನಂಬರ್ ಅಣ್ಣ ಎಲ್ಲ ಈಸ್ಕೊಂಡಿದ್ವಿ. ಏನು ತಲೆ ನಿನ್ನ ಹೇಳ್ಬೇಕಂದ್ರೆ ಹೇಳ್ಬಿಡಿ ನಿಮ್ದು ಗಾಡಿ ಪ್ರಮೋಷನ್. ಬಾಯ್ ಅಣ್ಣ, ಥ್ಯಾಂಕ್ ಯು. ಗಾಡಿ ಕೊಟ್ಟಿದ್ದಾರೆ, ಹೇಳ್ಬಿಡ ಗಾಡಿದು. 4 ಗಾಡಿ ಇಸ್ಕೊಂಡಿದ್ವಿ. ಇಲ್ಲಿ ಬಂದರೆ ಒಬ್ಬರು ಕಾಂಟ್ಯಾಕ್ಟ್ ಇದೆ, ಇಲ್ಲಿ ಬನ್ನಿ, ಅವರೇ ಊಟ ಮಾಡಿ ಎಲ್ಲ ಸರ್ವ್ ಮಾಡಿ ಕೊಡ್ತಾರೆ ನಿಮಗೆ. ಆಗಿದೆ ಗಾಡಿನೂ ತರಿಸ್ಕೊಡ್ತಾರೆ ಅವರೇ. ಎಲ್ಲ ಕೂತಿದ್ದ ಜಾಗ ಎಲ್ಲ ನೀಟಾಗಿ ಸರ್ವ್ ಮಾಡಿಕೊಡ್ತಾರೆ. ಅಣ್ಣನ ತೋರಿಸ್ಕೊಂಡು ನೋಡಿ, ಅಣ್ಣ ಬಂದು ಪೂರಿ ಮತ್ತು ಬಾಜಿ ತಗೊಂಡು. ಎಷ್ಟೋ ಬೇಗ ಕ್ಲೋಸ್ ಆಗ್ಬಿಡುತ್ತೆ, 11:30ಗೆಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಫುಲ್ ಕ್ಲೋಸ್ ಆಗಲ್ಲ. ಏನೋ ಬೇರೆ ದೇವಸ್ಥಾನದ ಮೇನು ಗುಡಿ ಮಾತ್ರ ಕ್ಲೋಸ್ ಆಗುತ್ತೆ. ಇಲ್ಲಿ ಹೊರಗಡೆ ಎಲ್ಲ ಓಡಾಡ್ಕೋಬೋದು. ದೇವ್ರು ನೋಡೋಕ್ಕಾಗಲ್ಲ. ಮಹಾಬಲೇಶ್ವರ ಟೆಂಪಲ್ ದೇವರು. ಬಂದಿದ್ದು 10 ಗಂಟೆಗೆ ಬಂದರೆ 11:30ಗೆ ಒಳಗಡೆ ಕ್ಲೋಸ್ ಆಗೋಗುತ್ತೆ. ಅಂದರೆ ಗುಡಿ ಕ್ಲೋಸ್ ಆಗೋಗುತ್ತೆ. ಇಲ್ಲೇನು ಕ್ಲೋಸ್ ಆಗಲ್ಲ, ಹೊರಗಡೆ ಓಡಾಡ್ಕೋಬೋದು. ಇಲ್ಲಿ ಟೈಮ್ಗೋಸ್ಕರ ಅಲ್ಲೇ ಇನ್ನು ಒಳಗಡೆ ಬಿಡಲ್ಲ. 11:30ಗೆ ಫುಲ್ ಕ್ಲೋಸ್ ಆಗುತ್ತೆ. ಅದಕ್ಕಿಂತ ಮುಂಚೆ 10:30ಗೆ ಒಳಗೆ ಬರಬೇಕು. ದೇವ್ರನ್ನ ಟಚ್ ಮಾಡ್ಬೋದು. ಕರೆಕ್ಟ್, ದೇವ್ರನ್ನ ಒಳಗಡೆ ಕೈ ಹಾಕ್ಬಿಟ್ಟು ಟಚ್ ಮಾಡ್ಬೋದು. ಅಲ್ಲಿ ನೀವು ಕಾಸು ಎಲ್ಲ ಯಾವ ಥರದ್ದು ಏನೇ ಕಾಸು ಕಾಯಿನು ನೋಟ್ ಆದರೂ ಹಾಕ್ಬೋದು. ಮುಟ್ಟಿ ಟಚ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅದು ನೀಟಾಗಿ ಒಳಗಡೆ ಹೋಗೋ ನೀರು ತುಂಬ್ಕೊಬಿಟ್ಟಿರುತ್ತೆ. ಒಂದೊಂದ್ಸತಿ ಅವ್ರು ಟಚ್ ಮಾಡಿದ್ರಲ್ಲೇ ಫುಲ್ ಎಕ್ಸ್ಪೀರಿಯನ್ಸ್ ತಗೋತಿದ್ರು. ಒಂದೊಂದ್ಸತಿ ಸಿಗಲ್ಲ, 2 ಸತಿ ಟಚ್ ಮಾಡಬೇಕಾಗುತ್ತೆ ಅಲ್ವಾ? ಒಂದೊಂದ್ಸತಿ ಸಿಗಲ್ಲ, 2 ಸತಿ ಟಚ್ ಮಾಡಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಈಗ 11:30 ಎಷ್ಟು ಟೈಮು? 10:45. ಇನ್ನು 11:30ಗೆ ತಿರ್ಗಾ ಕ್ಲೋಸ್ ಆಗುತ್ತೆ ಒಳಗಡೆ. ನೀವು ಈಗ ಓಡಾಡ್ತಿದ್ದೀವಲ್ಲ, ಆ ಥರ ಓಡಾಡ್ಬೋದು ಬೇಕಾರೆ. ಅಲ್ಲಿ ಒಳಗಡೆ ನೀರು ಬದಿ ಶ್ರೀ ಮಹಾಗಣಪತಿ ಟೆಂಪಲ್ ಇಲ್ಲೇ, ಅಲ್ಲಿ ತೋರಿಸಲಿ. ಅಲ್ಲಿ ಇಲ್ಲೇ ಹತ್ತಿರದಲ್ಲಿ ಆ ದೇವಸ್ಥಾನ ಮಹಾಬಲೇಶ್ವರ ಟೆಂಪಲ್ ಮುಗಿದ್ವಲ್ಲ, ಇಲ್ಲೇ ಹತ್ತಿರದಲ್ಲಿ ಸ್ವಲ್ಪ ಇಲ್ಲೇ ನಡ್ಕೊ ಬಂದ್ಬಿಡೋದು. ಇಲ್ಲೇ ಬರ್ಬೋದು, ಇಲ್ಲೇ ಬರ್ಬೋದು. ಗಾಡಿ ಅಲ್ಲೇ ಪಾರ್ಕ್ ಮಾಡ್ಬಿಟ್ಟು ಈ ಕಡೆ ಬರ್ಬೋದು. ಏನಾಗಿ ಅಲ್ಲೇನು ಪಂಚಾಕ ಹೋಗಿದ್ದಲ್ಲ, ಇಲ್ಲಿಗೂ ಪಂಚಾಕ ಬರ್ಬೇಕು. ಆಮೇಲೆ ಪಂಚೆ ಮಿಸ್ ಮಾಡಿದ್ರೆ ಬರ್ಬಿಡಿ. ಇಲ್ಲಿ ಪಂಚೆ ಇಲ್ಲ ಅಂತ, ಇಲ್ಲಿಗೂ ಪಂಚಾಕ ಇರಬೇಕು. ಆಮೇಲೆ ಅರ್ಚನೆ ಗಿರ್ಚನೆ ಮಾಡಿಸ್ಬೇಕಂದ್ರೆ ಮಾಡಿಸ್ಕೋಬೋದು. ಒಟ್ಟಲ್ಲಿ ಇಲ್ಲೇ ಹತ್ರ ಇರೋದು ಬರ್ಬೋದು. ಗಣಪತಿ ದೇವಸ್ಥಾನದ ಪ್ರಸಾದ ನಾವು ಮೈಸೂರಲ್ಲಿ ಬಟ್ಟೆ ತಗೊಂಡಿದ್ದು, ಅಲ್ಲೆಲ್ಲ 350 ಬಟ್ಟೆಗೆ ಆ ಥರದ್ದೆಲ್ಲ ಸಿಗುತ್ತೆ. ಇಲ್ಲಿ ಎಷ್ಟು ಪ್ರೈಸ್ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲ ಶಾಪಲ್ಲೂ ಇಲ್ಲೆಲ್ಲ ಬಟ್ಟೆ, ಪಂಚೆ, ಟ್ಯಾಟೂಸು ಮತ್ತು ಮನೆಗೆ ಅಡುಗೆಗೆ ಏನಾದ್ರು ಬೇಕಾಗಿರೋದೆಲ್ಲ ಸಿಗುತ್ತೆ. ಪರ್ಚೇಸ್ ಮಾಡ್ಬೋದು. ಎಲ್ಲ ಡ್ರೆಸ್ಸೆಲ್ಲ ಚೆನ್ನಾಗಿದೆ. ಬೀಚಲ್ಲಿ ಆಡೋಕ್ಕೆಲ್ಲ ಒಟ್ಟಲ್ಲಿ ಸಿಕ್ಕಾಪಟ್ಟೆ ಬಿಸಿಲೈತೆ. ಸಮ್ಮರ್ ಅಲ್ವಾ, ಡೆಲ್ಲಿ ಸ್ವಲ್ಪ ಚಿಕ್ಕದೆ. ಫುಲ್ ಕಾರ್ಗಳೆಲ್ಲ. ಕಾರಂತೂ ತರಕೋಬಿಡಿ, ಕಾರ್ ತರೋಕ್ಕಾಗಲ್ಲ. ಬೈಕ್ ಈಸ್ ಬೆಸ್ಟ್. ಕಾರಲ್ಲಿ ಏನಿದೆ ಬೀಚ್ ಹತ್ರ ಆ ಕಡೆ ಎಲ್ಲರೂ ಹೋದಾಗ ಇದು ಮಾಡಿ. ಯಾಕಂದರೆ ರೆಂಟಲ್ಲಿ ಕಾರ್ ಸಿಗೋದು ತುಂಬ ಕಷ್ಟ. ಕಾರ್ ಸಿಗೋಲ್ಲ, ರೇರು ಸಿಗೋದು. ಗಾಡಿಗಳು ಪಕ್ಕ ಸಿಗುತ್ತೆ. ನೀವು ಎಲ್ಲಿ ರೂಮ್ ಬುಕ್ ಮಾಡಿರ್ತೀರೋ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಕಡೆಯಲ್ಲಿ ಗಾಡಿಗಳೆಲ್ಲ ಸಿಗುತ್ತೆ. ಇದೆಲ್ಲ ಸ್ಟಾಲ್ಸು, ಗೊಂಬೆ, ಇದೆಲ್ಲ ಈಶಾ ಫೌಂಡೇಶನ್, ಸದ್ಗುರು ಎಲ್ಲ ಫುಲ್ಲು ಫೇಮಸ್ ಔಡೈತೆ. ಫುಲ್ಲು ಎಲ್ಲ ಇಲ್ಲ ಏನಿಲ್ಲ. A few minutes later. ಬೋಟಿಂಗು ಅದು ಬಿಡ್ತಾರ? ಅದು ಬೋಟಿಂಗ್ ಬಿಡ್ತಾರೆ. ಪರ್ ಹೆಡ್ 600 rupees. 600 rupees. ಇದು ಗೋಕರ್ಣ ಮೇನ್ ಬೀಚಲ್ಲಿದೆ ನಾವು. ಗೋಕರ್ಣ ಮೇನ್ ಬೀಚು. ಮತ್ತು ಈಗ ಕುಡ್ಲೆ ಬೀಚ್ಗೆ ಟ್ರಾವೆಲ್ ಮಾಡಿ ಅಲ್ಲಿಂದ ಆ ಕಡೆ ಸರಿ ಕುಡ್ಲೆ ಬೀಚು. ಅಲ್ಲಿಂದ ಟ್ರಕ್ಕಿಂಗ್ ಮಾಡ್ಕೊಂಡು ಹೋಮ್ ಬೀಚ್ ಹೋಗ್ತೀವಿ. ಹೋಮ್ ಬೀಚು ಬೈಕ್ ಇವಾಗ ಕುಡ್ಲೆ ಬೀಚ್ ತಂಗ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕು. ಹಾಂ, ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 4 ಕಿಲೋಮೀಟ್ರು. ಅಲ್ಲಿಂದ ಅರ್ಧ ಕಿಲೋಮೀಟ್ರಲ್ಲಿ ಕುಡ್ಲೆ ಬೀಚ್ಗೆ ಹೋಗ್ಬೇಕಲ್ವಾ? ಅಲ್ಲಿಂದ ಹೋಮ್ ಬೀಚ್ ಅರ್ಧ ಕಿಲೋಮೀಟ್ರು. 30 ನಿಮಿಷ ಟ್ರಕ್ಕಿಂಗ್. 30 ನಿಮಿಷ ಟ್ರಕ್ಕಿಂಗ್. ಅದೇ ಟ್ರಕ್ಕಿಂಗ್ ಚೆನ್ನಾಗಿರುತ್ತೆ. ಟ್ರಕ್ಕಿಂಗ್ ಕ್ರಾಕ್ಸ್ ಮಾತ್ರ ಹಾಕೋದು. ಕ್ರಾಕ್ಸ್ ಹಾಕೋದು ಇದೇ ಗತಿ ಆಗೋದು. ನಮ್ಮಣ್ಣ ಹೇಳಿದ್ ಕರೆಕ್ಟ್. ಸ್ಲಿಪ್ಪರ್ ಹಾಕ ಬರ್ಬೇಕು. ದೊಡ್ಡ ತರ ಏನೋ ಹಾಕ ಬಂದ್ಬಿಟ್ಟಿದೀವಿ. ನಂದು ನೋಡಿ
ಇವೊಂದು ಬೆಸ್ಟ್. ಈಗ ಸುಮ್ಮನೆ ಒಂದು ವಾಟರ್ ಹಾಕಿದ್ರೆ ಹಿಂಗೆ ಒಂದು ಟರ್ವ್ ಹೋಯ್ತದೆ. ನಮ್ದು ಈ ಥರ ಎಲ್ಲ ಹಾಕೊಂಡು ಸುಮ್ಮನೆ ಇವ್ರದೆಲ್ಲ ಬೆಸ್ಟ್, ಇವ್ರದ್ದು ಯೂಸ್ ಆಯ್ತದೆ. ಇದೇ ಪ್ರಾಬ್ಲಮ್ ಜಾಸ್ತಿ. ಸೊ ದಯವಿಟ್ಟು ಅನಿವಾರ್ಯದ ಸಂಕಟದ ಸ್ಥಿತಿ. ಇಲ್ಲೇ ಗಾಡಿ ಪಾರ್ಕಿಂಗು ಹೇಳದೆ ಮರ್ತ್ಬಿಟ್ಟೆ. ಇಲ್ಲಿ ಎಷ್ಟು 10 rupees ಅನ್ಸುತ್ತೆ ಒಬ್ರಿಗೆ ಒಂದು ಗಾಡಿಗೆ ಅಲ್ವಾ? 10 rupees. ನಮ್ಗೇನೋ 20. ನೀವು 20 ಕೊಟ್ಟಿದ್ದೀರಾ? 4 ಗಾಡಿ ಇದೆ, 40 ರೂಪಾಯಿ ಕೊಟ್ಟು. ಹಾಂ, 40 ರೂಪಾಯಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೂಡಲೇ ಬೀಚ್ ಹತ್ರ ಹೋಗ್ಬೇಕು. ಪೆಟ್ರೋಲ್ ಹಾಕ್ಸ್ಕೋಬೇಕು. ಪೆಟ್ರೋಲ್ ಹಾಕಿರಲ್ಲ ಅವರು, ಸುಮ್ಮನೆ ಓಡಾಡೋ ಸ್ವಲ್ಪ ಹಾಕಿರ್ತಾರೆ ಅಷ್ಟೇ. ಒಳ್ಳೆ ಏನಕ್ಕೆ ಫೋನ್ ಮಾಡಿದ್ರೆ ಮಧ್ಯಾಹ್ನ ಊಟದ ಸ್ವಲ್ಪ ದೂರನೇ ಇದೆ, ನಿಮಗೆ ಗಾಡಿನೇ ಟ್ರಾವೆಲ್ ಮಾಡೋಕ್ಕಾಗೋದು. ಸ್ವಲ್ಪ ಲೇಟ್ ಆಗುತ್ತೆ ಬೇರೆದೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ. ಸೊ ಎಲ್ಲ ನೇಚರ್ ಆಗಿದೆ, ಮಳೆ ಇದ್ದೀರಿ, ಇನ್ನೂ ಗ್ರೀನರಿ ಇರೋದು ಸ್ವಲ್ಪ ಡ್ರೈ ಇದೆ. ಬಟ್ ಆಲ್ಸೋ ಓಕೆ, ಎಲ್ಲ ಚೆನ್ನಾಗಿದೆ. ಸೊ ಎಂಜಾಯ್ ಮಾಡ್ಬೋದು. ಪೆಟ್ರೋಲ್ ಅದೇ ತುಂಬ ಇರಬೇಕು. ಕೈನ ಬಾಯಿಲೆಲ್ಲ ಇಟ್ಕೊಳಕ್ಕೆ ಆಗಲ್ಲ. ಫೋಟೋ ತಗೋಬೇಕಾದ್ರೆ ಫೋನ್ ಮೇಲೆಲ್ಲ ಧೂಳು ಕುಟ್ಟೈತೆ, ಅಷ್ಟೊಂದು ಧೂಳು. ಸ್ಟಾಪ್. A few minutes later. ಕುಡ್ಲೆ ಬೀಚು ಮೇಲೆ ಪಾರ್ಕಿಂಗ್ ಮಾಡ್ಬಿಟ್ಟು ಇವಾಗ ಡೌನ್ ಇಳಿತಿದ್ದೀವಿ. ಫುಲ್ಲು ಚಿಲ್ ಮಾಡೋಣ. ಚೇಂಜ್ ಮಾಡೋಕ್ಕೆ ಬಂದಿರೋದಣ್ಣ. ಸ್ಕೂಬಾ ಡೈವಿಂಗು ನೇತ್ರಾಣಿಯಲ್ಲಿ ಮುರುಡೇಶ್ವರದಿಂದ ಮಾಡಬೇಕಂದ್ರೆ 3000 rupees per head. ಒಳ್ಳೆ ದೊಡ್ಡ ಕುಲ ರಿಚ್ ಕಿಡ್ಸ್ ಅಂತಾರ. ಇದ್ರೆ ಬನ್ನಿ. ಯಾರು ಅಲ್ಲಪ್ಪ ಅಂಜನ. ನನ್ನ ಹೆಸರು ಹೇಳ್ಬೇಡಮ್ಮ, ನಮ್ಮ ಅಮ್ಮ ಹೊಡಿತಾರೆ ವಿಡಿಯೋ ನೋಡಿದ್ರೆ. ಅಜಯ್ಗೆ ದಿಸ್ ಈಸ್ ಕಾಲ್ಡ್ ಆಸ್ ಬ್ಯೂಟಿಫುಲ್ ಸ್ವರ್ಗ. ನೋಡ್ಬೋದು. One hour later. ಮಾರ್ಕ್ ಹಾಕೋರು. ಇದು ಆಕ್ಚುಲಿ ಚೆನ್ನಾಗಿರೋದು. ಕುಡ್ಲೆ ಬೀಚ್ ಟ್ರಕ್ಕಿಂಗ್. ಕುಡ್ಲೆ ಬೀಚಿಂದ ಓಮ್ ಬೀಚ್ಗೆ ಟ್ರಕ್ ಇದೆ. ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ. ಸ್ವೀಟ್ ಐತೆ ಟೊಮೊಟೊ ಇಲ್ಲಿ. ನಮ್ಮ ಪಡೆಲ್ಲ ಕೊಡ್ತಾನೆ ಸಲಿ. ನಮ್ಮ ಟೆಂಟಲ್ಲಿದ್ದೀವಿ. ಅಲ್ಲೇ ಡಿಶ್ಶು ಊಟ ಎಲ್ಲ ಮಾಡ್ಕೊಟ್ಟಿದ್ರೆ ಎಲ್ಲ ಓಕೆನಲ್ಪ. ಕಿರಣ್ ಚೆನ್ನಾಗಿ ವ್ಲಾಗ್ ಮಾಡ್ತಾನಲ್ಲ, ಕಿರಣ್